ನಮಸ್ತೆ ಪ್ರಿಯ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ತಾವು ಗಮನಿಸಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು, ಅಲ್ಲಿ ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ ನೋಡಿ, ಅದನ್ನು ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ವಿವರ, ವಿಳಾಸ, ಫೋನ್ ನಂಬರು ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಈ ಯೂಟ್ಯೂಬ್ ಚಾನಲ್ನನ್ನು ಹೊರತುಪಡಿಸಿ ಇನ್ನೂ 3 ಯೂಟ್ಯೂಬ್ ಚಾನಲ್ಲುಗಳು ಈ ಯೂಟ್ಯೂಬ್ನಲ್ಲಿ ಲಭ್ಯ. ಅವು ಯಾವಪ್ಪ ಅಂತಂದರೆ, ಮೊದಲನೇದು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸುಲಭ ಆಯುರ್ವೇದ ಅಂತ ಇನ್ನೊಂದು ಚಾನಲ್ ಇದೆ. ಇನ್ನೊಂದು ಚಾನಲ್ಲು ಉತ್ತಮ ಆರೋಗ್ಯ ಅಂತ. ಈ 3 ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದರಲ್ಲಿ ಹೇಳಿರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ತಾವು, ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ತಾವು ಅರ್ಥ ಮಾಡ್ಕೋಬಹುದು. ಇವತ್ತಿನ ವಿಷಯ ಯಾವುದಪ್ಪ ಅಂತಂದರೆ, ಹಿಮ್ಮಡಿಗಳು ಒಡೆಯೋದಕ್ಕೆ, ಹಿಮ್ಮಡಿಗಳು ಬಿರುಕು ಬಿಡೋದಕ್ಕೆ, ತುಟಿಗಳು ಬಿರುಕು ಬಿಟ್ಟಿರ್ತವೆ, ಚರ್ಮ ಒರಟಾಗಿರ್ತದೆ. ಇಂಥ ಸಂದರ್ಭದಲ್ಲಿ ನೀವು ಏನೆಲ್ಲ ಮನೆಮದ್ದುಗಳನ್ನು ಮಾಡ್ಕೋಬಹುದು. ಇನ್ನೂ ಕೆಲವರಿಗಂತೂ ಈ ಮೂಡುಗಾಳಿ ಸಂದರ್ಭದಲ್ಲಿ ಗಾಳಿ ಯಥೇಚ್ಛವಾಗಿ ಬಿಡ್ತಿರ್ತಲ್ಲ, ಅಂಥ ಸಂದರ್ಭದಲ್ಲಂತೂ ಕಾಲುಗಳು ಕೊಯ್ದಂತೆ ಆಗಿರ್ತದೆ, ತುಟಿಗಳಂತೂ ಬಿರುಕು ಬಿಟ್ಟು ಬರ್ತದೆ, ರಕ್ತ ಬರ್ತಾ ಇರ್ತದೆ, ಚರ್ಮ ನಗಕ್ಕೂ ಆಗಲ್ಲ ಅವರಿಗೆ, ಅಷ್ಟು ಹೊರಟಾಗಿಬಿಟ್ಟಿರ್ತದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ, ದೇಹದಲ್ಲಿ ವಾತ ಪ್ರಕೋಪ ಆಗೋಂಥದ್ದು. ಅಂದರೆ ಆ ಸಂದರ್ಭದಲ್ಲಿ, ಮೂಡುಗಾಳಿಯ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಇರ್ತದೆ, ವಾಯುನೂ ಜಾಸ್ತಿ ಇರ್ತದೆ. ಅಂದರೆ ಪೂರ್ವ ದಿಕ್ಕಿನಿಂದ ಬರುವಂತಹ ಗಾಳಿ ಜಾಸ್ತಿ ಇರ್ತದೆ. ಇಂಥ ಗಾಳಿ ನಮ್ಮ ದೇಹಕ್ಕೆ ಸೋಕಿದಾಗ ನಮ್ಮ ದೇಹದಲ್ಲಿರುವಂತಹ ಸ್ನಿಗ್ಧತೆಯನ್ನು ಕಡಿಮೆ ಮಾಡ್ತದೆ. ಗಾಳಿಯ ಲಕ್ಷಣ ಏನು? ರೂಕ್ಷತೆಯನ್ನು ಉಂಟು ಮಾಡುವುದು. ನೀವು ಒಂದು ಕರ್ಚಿಫನ್ನು ಅಥವಾ ಟವಲನ್ನು ನೆನೆಸಿ ಮನೆಯಲ್ಲಿ ಒಣಗಾಕಿ, ಅದು ಒಣಗ್ತದೆ ಇಲ್ಲೋ? ಅದು ಹೆಂಗೆ ಒಣಗ್ತು? ಅಲ್ಲೇನು ಬಿಸಿಲಿರಲಿಲ್ಲ, ಆದರೂ ಒಣಗ್ತು. ಹೆಂಗೆ ಒಣಗ್ತು? ಅಲ್ಲಿ ಮನೆಯ ಒಳಗಡೆ ಇರುವಂತಹ ಗಾಳಿಯಿಂದ ಒಣಗ್ತು. ಅರ್ಥಾತ್ ಗಾಳಿಗೆ ಆ ಬಟ್ಟೆಯ ಅಲ್ಲಿರುವಂತಹ ತೇವಾಂಶವನ್ನು ಒಣಗಿಸುವಂತಹ ಶಕ್ತಿ ಹೆಂಗಿದೆಯೋ ಹಾಗೆ ಅದೇ ಗಾಳಿಗೆ ನಮ್ಮ ದೇಹದಲ್ಲಿರುವಂತಹ ಸ್ನಿಗ್ಧತೆಯನ್ನು, ತೇವಾಂಶತೆಯನ್ನು ಒಣಗಿಸುವಂತಹ ಶಕ್ತಿ ಇದೆ. ಯಾವಾಗ ಗಾಳಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತದೆ, ದೇಹದಲ್ಲಿರುವಂತಹ ಸ್ನಿಗ್ಧತೆ, ತೇವಾಂಶ, ಮೃದುತ್ವ, ಚಿಕನಾಪನ್ನು ಡ್ರೈ ಅಪ್ ಆಗ್ತದೆ. ಆವಾಗ ಚರ್ಮ ಒಣಗಿ ಬಿರುಕು ಬಂದು ಅದರಿಂದ ರಕ್ತ ಸೋಸ್ತದೆ. ರಕ್ತ ಬರೋದಷ್ಟೇ ಅಲ್ಲ, ವಿಪರೀತ ಡ್ರೈನೆಸ್ಸು, ಉರಿ, ಕಡಿತ, ನೋವು. ಇಂಥ ಸಂದರ್ಭದಲ್ಲಿ ನೀವು ಚಿಕಿತ್ಸೆ ಏನು ಮಾಡ್ಕೋಬೇಕು? ವಾತಹರ ಚಿಕಿತ್ಸೆ. ವಾತಹರ ಚಿಕಿತ್ಸೆ ಅಂದ್ರೇನು? ವಾತದ ಲಕ್ಷಣ ರೂಕ್ಷತೆ, ರೂಕ್ಷತೆಯ ವಿರುದ್ಧ ಪದ ಸ್ನಿಗ್ಧತೆ. ಹೌದಾ? ವಾತ ಜಾಸ್ತಿಯಾಗಿದೆ ದೇಹದಲ್ಲಿ, ಸೊ ದೇಹದಲ್ಲಿ ರೂಕ್ಷತೆಯಾಗಿದೆ. ಅದನ್ನು ಹೋಗಲಾಡಿಸ್ಬೇಕು ಅಂತಂದರೆ ಸ್ನಿಗ್ಧತೆಯನ್ನು ಉಂಟು ಮಾಡಬೇಕು ದೇಹಕ್ಕೆ. ಸ್ನಿಗ್ಧತೆಯನ್ನು ಹೆಂಗೆ ಉಂಟು ಮಾಡೋದು? ಸ್ನಿಗ್ಧತೆಯುಕ್ತ ಆಹಾರಗಳನ್ನು ಮಾಡಬೇಕು. ಯಾವಪ್ಪ ಅಂತಂದರೆ ಎಣ್ಣೆಯನ್ನು, ಅಂದರೆ ಅರ್ಥಾತ್ ರಿಫೈನ್ಡ್ ಆಯಿಲ್ ಅಲ್ಲ, ಶೇಂಗಾ ಎಣ್ಣೆ, ಎಳ್ಳೆಣ್ಣೆ ಮತ್ತು ಈ ಥರದ ಕೊಬ್ಬರಿ ಎಣ್ಣೆಗಳನ್ನು ಆಹಾರದಲ್ಲಿ ಬಳಕೆ ಮಾಡಬೇಕು. ಹಾಲು ತುಪ್ಪಗಳನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ವಿಹಾರ, ದೇಹಕ್ಕೆ ತೈಲಾಭ್ಯಂಗವನ್ನು ಮಾಡಬೇಕು, ದೇಹಕ್ಕೆ ಎಣ್ಣೆಯ ಮಸಾಜನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ದೇಹದಲ್ಲಿ ವಾತ ಕಡಿಮೆ ಆಗ್ತದೆ. ವಾತ ಕಡಿಮೆ ಆದಾಗ ರೂಕ್ಷತೆ ಕಡಿಮೆ ಆಗ್ತದೆ. ರೂಕ್ಷತೆ ಕಡಿಮೆ ಆತಂದರೆ ಈ ಚರ್ಮದ ಬಿರುಕುಗಳು, ಹಿಂಬಡಿ ಬಿರುಕಾಗೋದು, ತುಟಿ ಒಳಗೆ ಒಡೆಯೋದು, ಇದೆಲ್ಲವೂ ಕಡಿಮೆ ಆಗ್ತಾ ಬರ್ತದೆ. ಇದ್ರ ಜೊತೆಗೆ ಎಳ್ಳು ಎಣ್ಣೆಯಿಂದ ಸ್ನಾನ ಮಾಡೋದ್ರಿಂದನೂ ಕೂಡ, ಎಳ್ಳು ಎಣ್ಣೆಯನ್ನು ಹಿಮ್ಮಡಿಗೆಗಳಿಗೆ ಹಚ್ಚುವುದರಿಂದ, ದೇಹಕ್ಕೆ ಹಚ್ಚಿ ಸ್ನಾನ ಮಾಡೋದ್ರಿಂದನೂ ಕೂಡ ನೀವು ಈ ಥರದ ಚರ್ಮದ ರೂಕ್ಷತೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ರಿಗೂ ಕೂಡ ತಿಳಿಸಿ ಹೇಳಿ. ಇನ್ನೇನು ಬರ್ತದೆ, ಇನ್ನು ಮುಂದೆ ಸ್ವಲ್ಪ ದಿವಸಕ್ಕೆ ಮೂಡುಗಾಳಿ ಸ್ಟಾರ್ಟ್ ಆಗ್ತದೆ. ಮುಖ ಚೆಂದಿರಬೇಕು, ಚರ್ಮ ಸುಕ್ಕುಗಟ್ಟಬಾರ್ದು, ಚರ್ಮ ಬಿರುಕಾಗಬಾರ್ದು, ಹಿಂಬಡಿ ಹೊಡಿಬಾರ್ದು, ತುಟಿ ಬಿರುಕು ಬರಬಾರ್ದು. ಅಂದರೆ ದೇಹಕ್ಕೆ ಎಳ್ಳು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವ ವಾಡಿಕೆಯನ್ನು, ಸಂಪ್ರದಾಯವನ್ನು, ಹಳೆ ಸಂಪ್ರದಾಯವನ್ನು ಮತ್ತೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.